ನೋಡ್ದಂಗಿದ್ಯಲ್ಲ. ಬರಲಾ? ಸರಿ ಸರ್. ಹಾಂ, ಕೆಲಸ ಕೇಳ ಇವ್ರ ಹತ್ರ. ಸರ್, ನನಗೊಂದು ಕೆಲಸ ಸಿಗತ್ತಾ? ಫಸ್ಟು ಸರ್ ಅಂತ ಕರೆಯೋದನ್ನ ನಿಲ್ಸು. ಡ್ಯೂಡ್ ಅಂತ ಕರಿ, ಇಲ್ಲ ರೋಹಿತ್ ಅಂತ ಕರಿ, ಕೆಲಸ ಕೊಡಿಸ್ತೀನಿ. ಆಯಿತು ರೋಹಿತ್. ಸರಿ, ನಿನ್ನ ರೆಸ್ಯೂಮ್ ನನಗೆ ವಾಟ್ಸಪ್ ಮಾಡು. ಆಯಿತು, ಕೆಲಸ ಕೊಡಿಸ್ತೀನಿ. ಇಲ್ಲಿ ಕೊಡಿಲ್ ಫೋನು. ಇದು ನನ್ನ ವಾಟ್ಸಪ್ ನಂಬರ್ ಮಾ. ಇನ್ ಫ್ಯೂ ಡೇಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಬರಲಾ? ಆಯಿತು ರೋಹಿತ್. ಬರೋಣ. ರೂಪ ಯಾವುದಿತ್ತು ಪಾಪ. ಅಪ್ಪ, ಇಷ್ಟು ಬೇಗ ಮೆಸೇಜಾ? ನಾನು ರಿಪ್ಲೈ ಮಾಡಲ್ಲಪ್ಪ. ಭಯನಾ ನನಗ? ಏನಂತ ಮೆಸೇಜ್ ಮಾಡಲಿ? ನನಗೆ ಮಿಡ್ರಿಲ್ವಾ? ಮಾಡ್ಲಾ ಬೇಡ್ವಾ? ಹಿಂಗೆ ಮಾಡ್ತೀನಿ. ಓಕೆ. ಏಕೆ ಕೊಬ್ಬಿದ್ಯಾ? ವೈಟ್ ಕಲರಾ? ಏನು ವೈಟ್ ಕಲರ್ ಕೊಬ್ಬ? ಇಷ್ಟ ಇದ್ರೆ ಇಟ್ಕೋ, ಇಲ್ಲ ಅಂದ್ರೆ ಬಿಡು. ನೋಡಿ ಚಿನ್ನಮ್ಮ, ಇವತ್ತು ತುಂಬ ಟೈರ್ಡ್ ಆಗಿದೆ ಚಿನ್ನಮ್ಮ. ಆಯ್ತಾ? ಸರಿ ಚಿನ್ನಮ್ಮ, ಮಲ್ಕೋ. ನನ್ನ ಮುದ್ದು, ನನಗೋಸ್ಕರ ಇಷ್ಟು ಕಷ್ಟಪಡ್ತೀಯಲ್ಲ. ಅಮ್ಮ, ಚಿನ್ನಮ್ಮ, ಏನಾಯ್ತು ಚಿನ್ನಮ್ಮ? ನಿಂಗೋಸ್ಕರ ಟಿಫಿನ್ ಮಾಡ್ತಾ ಇದ್ದೆ. ನಿನ್ಗೆ ಯಾರು ಹೇಳಿದ್ದು ಇದೆಲ್ಲ ನಿಂಗೆ ಮಾಡಕ್ಕೆ? ನಿಂಗೆ ಚಿಕ್ಕದಾಗ ಏನಾದರೂ ಆದರೆ ನಂಗೆ ಎಷ್ಟು ಹಿಂಸೆ ಆಗತ್ತಂತ ಗೊತ್ತು ತಾನೇ ನಿನಗೆ? ನಿನಗೆ ನಾನು ಅಂದರೆ ಎಷ್ಟು ಇಷ್ಟ ಅಲ್ಲ? ಹ್ಞೂ ಚಿನ್ನಮ್ಮ, ನೀನಂದ್ರೆ ನನಗೆ ಪ್ರಾಣ ಕಣೋ. ಲವ್ ಯು ಮುದ್ದು. ಚಿನ್ನ, ಇವತ್ತು ನಾನು ರಜಾ ಹಾಕ್ತೀನಿ. ಹಾ, ನಿಜ? ಹ್ಞೂ ಚಿನ್ನಮ್ಮ. ಹಾಕು. ಫುಲ್ ಡೇ ಹ್ಯಾಪಿ ಆಗಿರೋಣ. ಓನರೇ ಕಾಲ್ ಮಾಡ್ತಿದ್ದಾರೆ. ಆಯ್ತಣ್ಣ. ಆಯ್ತಣ್ಣ. ಸಾರಿ ಚಿನ್ನಮ್ಮ, ಅರ್ಜೆಂಟಾಗಿ ಏನೋ ಕೆಲಸ ಅಂತೆ ನಾನು ಹೋಗ್ಬೇಕು ಚಿನ್ನಮ್ಮ. ಹೋಗ್ಲೇಬೇಕಾ?
ಚಿನ್ನಮ್ಮ ಬೇಗ ಹೋಗಿ ಬೇಗ ಬರ್ತೀನಿ. ಹಾಂ, ನೀನೇನು ಬೇಜಾರು ಮಾಡ್ಕೊಬಿಡ ಚಿನ್ನಮ್ಮ. ಸರಿ. ಇವ್ರು ಒಂದೊಂದು ಲೆಕ್ಕ ಹೊಡಿಯ. ಏನ್ ರೋಹಿತ್, ಗರ್ಲ್ ಫ್ರೆಂಡ್ ಜೊತೆ ಫುಲ್ ಚಾಟಿಂಗಾ? ಫುಲ್ ಹ್ಯಾಪಿ? ಇಲ್ಲ ಡ್ಯೂಡ್, ಹೊಸ ಜಾಕಿ ಫುಲ್ಲು ಬಿಸ್ಕೆಟು. ಮಾಡಪ್ಪ. ಡ್ಯೂಡ್ ಹಾ. ಬೈಲಿ. ಬೇಡ ಬೇಡ, ಬಾಗುರು ಇಲ್ಲಿ ಮಜಾ ಕೊಡ್ತೀನಿ. ಹುಡುಗಿರ ಹತ್ರ ಹೆಂಗ್ ಮಾತಾಡೋದು ಅಂತ ಹೇಳ್ಕೊಡ್ತೀನಿ. ಹೇಳ್ಕೊಡಪ್ಪ. ಹಲೋ. ನಿಮ್ಗೇನ್ ಮಾನ ಮರ್ಯಾದೆ ಇಲ್ವೇನ್ರಿ? ಇಲ್ಲ ಕಣೆ, ಮಾರ್ಕೊಂಡ್ಬಿಟ್ಟಿದೀನಿ. ಅಪ್ಪ ಹಾ? ನಾನ್ ತುಂಬಾ- ಹೇ ಬಾಗುರು ಇಲ್ಲಿ, ಏ, ನಿಂತ್ಕೊಗುರು ಇಲ್ಲಪ್ಪ. ನೀನು. ಏ, ಬಾಗುರು ಇಲ್ಲಿ ಎಲ್ಗ. ರಾಜೇಶ್ ಆಯ್ತಾ ಟಿಫನ್ನು? ಆಯ್ತಣ್ಣ. ಮಾಲಿಕ್, ಹಾ ಗಾಡಿ ಸ್ವಲ್ಪ ಪ್ರಾಬ್ಲಮ್. ರಾಜೇಶ ಅದನ್ನ ನೋಡಿ ಸ್ವಲ್ಪ. ಏನಾಯ್ತಣ್ಣ? ಗಾಡಿ ಸರ್ವಿಸ್ ಮಾಡಬೇಕಾಗಿತ್ತು. ಸರಿ ಆಯ್ತು, ಆಮೇಲೆ ಫೋನ್ ಮಾಡ್ತೀನಿ. ಹಲೋ ಮುದ್ದು, ಊಟ ಆಯ್ತಾ ಚಿನ್ನಮ್ಮ? ಈಗ ತರಿಸ್ಬೇಕು. ಇನ್ನೂ ಆಗಿಲ್ವಾ? ಲೇಟ್ ಆಯ್ತಲ್ಲ ಚಿನ್ನಮ್ಮ. ಇವಾಗ ತರ್ಸ್ಕೊಂತೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಪೇನ್ ಕಟ್ ಯಾಕೆ ಕಟ್ ಮಾಡಲ್ಲ? ಡ್ಯೂಡ್ ಹಾ? ಬಾ ಊಟಕ್ಕೆ ಹೋಗೋಣ. ಹೇ ಕಳ್ಸಿರಿ ರೀ ಮಾಲಿಕ್, ಬೇಗ ಬರ್ತೀವಿ. ರಾಜೇಶ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡು. ಆಯ್ತಾ? ಆಯ್ತಾ ಹಂಗೆ ಇದನ್ನ ಇದು ಹತ್ರ ಕೊಟ್ಬಿಡು, ನಾನು ಫೋನ್ ಮಾಡಿ ಹೇಳ್ತೀನಿ. ಆಯ್ತಾ? ಸರಿ. ನಡಿಯಪ್ಪ, ನಡಿ. ಬೇಡಪ್ಪ, ಮಾಲಿಕ್ ನನಗೋಸ್ಕರ ಕಾಯ್ತಿರ್ತಾರೆ. ಅದು ಬೇರೆ ನನ್ನ ಹೆಂಡತಿ ಗೊತ್ತಾಗ್ಬಿಟ್ರೆ ಸಿಕ್ಕಾಪಡೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಮಾಲಿಕ್ ನಿಮ್ಮ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ತುಂಬಾ ಖುಷಿ ಆಯ್ತು ನಿನ್ ಲವ್ ಸ್ಟೋರಿ ಕೇಳಿ. ಹೊಡಿ ಡ್ಯೂಡ್, ನಾನು ಮಾಲಿಕ್ ಹತ್ರ ಮಾತಾಡ್ತೀನಿ. ಹಂಗಲ್ಲ ರೋಹಿತ್, ಅವಳು ಸುಮ್ಮನೆ ಬೇಜಾರು ಮಾಡ್ಕೊತಾಳೆ. ಅವಳು ಬೇಜಾರಾದ್ರೆ ಅದು ನನಗಿಷ್ಟ ಆಗಲ್ಲ. ಪರವಾಗಿಲ್ಲ ಡ್ಯೂಡ್, ತುಂಬಾ ಲವ್ ಮಾಡ್ತಾ ಇದೀಯ ಅನ್ಸುತ್ತೆ. ಸ್ಮೆಲ್ ಬರುತ್ತಾ? ಕೂಡ್ದು ಊಟ ಮಾಡಿದ್ರೆ ಯಾವ ಸ್ಮೆಲ್ಲು ಬರಲ್ಲ. ಹೌದಾ ಡ್ಯೂಡ್, ಏನ್ ನಿಮ್ ಲವ್ ಸ್ಟೋರಿ? ನಮ್ದೊಂಥರ ಕ್ಯೂಟ್ ಲವ್ ಸ್ಟೋರಿ. ಹೇಳು ಡ್ಯೂಡ್, ನಂಗೆ ರಿಯಲ್ ಲವ್ ಸ್ಟೋರಿ ಕೇಳಕ್ ಒಂಥರ ಮಜಾ. ರೋಹಿತ್, ನನಗೆ ಯಾರೂ ಇಲ್ಲ.
ನನಗೆ ನನ್ನ ಹೆಂಡ್ತಿನೇ ಎಲ್ಲ. ನನಗೆ ಬುದ್ಧಿ ಬಂದಾಗಿಂದ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ಬಿಟ್ಟಿದ್ದೀನಿ ರೋಹಿತ್. ಅವಳ ನನ್ನ ಪ್ರಾಣ ರೋಹಿತ್. ಅವಳಿಗೆ ಏನು ತೊಂದರೆ ಆಗ್ದಿರೋ ಥರ ನೋಡ್ಕೋಬೇಕು ಅನ್ನೋ ಆಸೆ. ಅವಳು ನೋಡಿದ್ದೆಲ್ಲ ಅವಳಿಗೆ ಕೊಡ್ಸ್ಬೇಕು ಅನ್ನೋ ಆಸೆ. ನಾನು ಅಡುಗೆ ಮಾಡಿ ಅವಳಿಗೆ ಮಗು ಥರ ಊಟ ಮಾಡಿಸ್ಬೇಕು ಅನ್ನೋ ಆಸೆ. ಅವಳಿಗೆ ಎಷ್ಟೇ ವಯಸ್ಸಾಗ್ಲಿ ರೋಹಿತ್, ಅವಳ ಮಗು ಥರ ನೋಡ್ಕೋಬೇಕನ್ನೋ ಆಸೆ ರೋಹಿತ್. ಇಷ್ಟೆಲ್ಲ ಪ್ರೀತಿ ಆಸೆಗಳಿದ್ರು ಅವಳ ಹತ್ರ ನಾನು ಹೇಳ್ಕೊಳ್ಳೇ ಇಲ್ಲ ರೋಹಿತ್. ಏಕೆ? ಎಲ್ಲಿ ನನ್ನ ಪ್ರೀತಿ ಆಸೆಗಳನ್ನ ಅವಳ ಹತ್ರ ಹೇಳ್ಕೊಂಡ್ರೆ ನನ್ನೇ ಬಿಟ್ಟು ಹೋಗ್ತಾಳ ಅನ್ನೋ ಭಯ. ಗ್ರೇಟ್ ಲವ್ ಸ್ಟೋರಿ ಡ್ಯೂಡ್. ನಿಮ್ಮಂಥವ್ರನ್ನ ಪಡೆಯೋಕ್ಕೆ ತುಂಬ ಅದೃಷ್ಟ ಮಾಡಿದ್ದಾರೆ. ಡ್ಯೂಡ್, ಬಾತ್ರೂಮ್ಗೆ ಹೋಗಿ ಬರ್ತೀನಿ. ಆಯ್ತು, ಹೋಗು. ರೂಪಾ, ರೂಪಾ, ರೂಪಾ. ನೀವು ತುಂಬಾ ಕಾಮಿಡಿ ಮಾಡ್ತೀರಾ. ನನಗಂತೂ ನಕ್ಕು ನಕ್ಕು ಹೊಟ್ಟೆಲ್ಲ ನೋವು ಬಂದ್ಬಿಡ್ತು. ಎಲ್ಲಿದ್ದೀರಾ? ಇಲ್ಲೇ ನಿಮ್ಮ ಆಟಲ್ಲೇ ಇದೀನಲ್ಲ. ಯಾಕೆ ಬಂದ್ಬಿಡಿ. ಓಕೆ, ನಾನು ಬರಕ್ ರೆಡಿ. ಅದು ಸರಿ, ಇವಾಗ ಎಲ್ಲಿದ್ದೀರಾ? ಸುಸ್ಸು ಮಾಡ್ತಾ ಇದ್ದೀನಿ. ಛೀ, ಏಕೆ ನಿಮಗ್ ಬರಲ್ವಾ? ಇವತ್ತು ಮೀಟ್ ಆಗೋಣ. ಅಯ್ಯೋ, ನಾನ್ ಬರಲ್ಲಪ್ಪ. ಬರಬೇಕು. ಲೊಕೇಶನ್ ಶೇರ್ ಮಾಡ್ತೀನಿ, ಬಾ ಅಷ್ಟೇ. ಹಲೋ ಹಲೋ, ಏ ಹಲೋ. ಇವನ್ ಕರೆದ್ರೆ ಹೋಗ್ಬಿಡ್ಬೇಕಾ? ಇವನೇ ನನ್ನ ಗಂಡನಾ? ಅದು ಸರಿ, ಫ್ರೆಂಡೇ ಅಲ್ಲ. ಅದ್ರಲ್ಲಿ ಏನಿದೆ? ಸರಿ, ಹೋಗೋಣ.